ನಮಸ್ತೆ ಕರ್ನಾಟಕದ ಜನತೆಗೆ. ಇವತ್ತು ಏನನ್ನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಇತ್ತೀಚೆಗೆ 2 ದಿನದ ಹಿಂದೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಶಂಕಿತ ಉಗ್ರನಿಗೆ ಸವಲತ್ತಿನ ಬಗ್ಗೆ ಸೆಲ್ ಫೋನ್, ಅದು ಸ್ಯಾಟಲೈಟ್ ಫೋನು ಅನ್ನೋ ಒಂದಷ್ಟು ಸುದ್ದಿಗಳು ಮಾತಾಡಿದ್ರು, ಅಥವಾ ಫೋನೇ ಅಂದ್ಕೊಳ್ರಿ, ಸೆಲ್ ಫೋನು. ಆಮೇಲೆ ಹಾಸಿಗೆ, ಟಿ ವಿ ಎಲ್ಲವನ್ನು ಕೊಡ್ತಿದ್ದಾರೆ. ಅದಾದಮೇಲೆ ಕಾಮುಕ ರೇಪಿಸ್ಟ್ ಉಮೇಶ್ ರೆಡ್ಡಿಗೂ ಕೂಡ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಇಂತಿಂಥವರಿಗೆ ಇಷ್ಟೆಲ್ಲ ಸೌಲಭ್ಯನ ಅದು ಹೇಗೆ, ಯಾರು ಕೊಟ್ಟರು? ಮೊಬೈಲ್ ಫೋನ್ ಆಗಲಿ ಅಥವಾ ಟಿ ವಿ ಆಗಲಿ ಜೈಲಲ್ಲಿ ಹೇಗೆ ಬಂತು? ಇದಂತೂ ಅಲ್ಲಿ ಜೈಲಧಿಕಾರಿಗಳ ಅಪ್ಪಣೆ ಇಲ್ಲದೆ ಅಂತೂ ಒಳಗಡೆ ಹೋಗಿರಲ್ಲ. ಅವರ ಅಪ್ಪಣೆ ಇದ್ದೇ ಇರುತ್ತೆ. ಇಲ್ಲಾಂದರೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಷ್ಟೆಲ್ಲ ರಾಜಾರೋಷವಾಗಿ ಓಪನ್ ಆಗಿ ಮಾಡ್ತಿದ್ದಾರೆ ಅಂದಮೇಲೆ ಗೊತ್ತಿರುತ್ತೆ ಅನಿಸುತ್ತೆ, ನನಗನ್ನಿಸಿದ ಮಟ್ಟಿಗೆ. ಇಷ್ಟೆಲ್ಲ ಸವಲತ್ತುಗಳನ್ನು ಇಂತಿಂಥ ಉಗ್ರರಿಗಾಗಲಿ ಇಂತಿಂಥ ರೇಪಿಸ್ಟ್ಗಳಿಗೆ ಕೊಡೋರು ಇವಾಗೊಂದು 6 ತಿಂಗಳು 8 ತಿಂಗಳಿಂದ ಹಿಂದೆ ದರ್ಶನ್ರವರಿಗೆ ಅವರೇನೋ ಕಾಫಿ ಸಿಗರೇಟ್ ಕೂತ್ಕೊಂಡು ಕುಡ್ದಿದ್ದಕ್ಕೆ ದೊಡ್ಡ ರಾಮಾಯಣ ಮಾಡಿದ್ರು. ಅದಕ್ಕೆ ಮಾತ್ರ ಒಂದಷ್ಟು ಎಲ್ಲಿದ್ದಾವೋ ಗೊತ್ತಿಲ್ಲ ಟಿ ವಿ ಮಾಧ್ಯಮಗಳು ಒಂದಷ್ಟು. ಆವಾಗೆಲ್ಲ ಹಾಗೆ ಹೀಗೆ ಹೈವಾನ ಹಾಗೆ ಹೀಗೆ ಅಂದವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಅವರು. ಇವಾಗ ಯಾಕೆ ಇದನ್ನು 24 ಅವರ್ಸ್ ಆಗ್ತಿಲ್ಲ? ಅವಾಗೆಲ್ಲ 24 ಅವರ್ಸು ಅದನ್ನೇ ಓಡಿಸಿದ್ರಿ ಟಿ ವಿಲಿ. ಇವಾಗ ಯಾಕೆ 24 ಅವರ್ಸು ಆಗ್ತಿಲ್ಲ? ಇದನ್ನು ಗೊತ್ತಿಲ್ಲ. ಇವೆಲ್ಲ ಆಗೋಕ್ಕೆ ಒಂದು ಜೈಲಿನ ಅಧಿಕಾರಿ ಅಪ್ಪಣೆ ಇಲ್ಲದೆ ಇವ್ಯಾವುದೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೇಗೋಯ್ತು? ನೀವು ಆನ್ಸರ್ ಕೊಡಬೇಕಲ್ವಾ? ಈಗಾಗಲೇ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಮಾಹಿತಿ ವರದಿ ಕೊಡಿ ಅಂತ ಹೇಳಿದೆ. ಏನು ಕೊಡ್ತಾರೆ ನೋಡಬೇಕು. ಅವ್ರೇನು ಕೊಡ್ತಾರೋ ಏನು, ಅದು ಬರುತ್ತೆ, ಅದು ಕೂಡ ಎಲ್ಲ ನ್ಯೂಸ್ ಬರುತ್ತೆ ಹೆಂಗಾದರೂ ನೋಡೋಣ ಮುಂದೆ. ಆದರೆ ನನಗೆ ಒಂದೇ ಒಂದು ಆಶ್ಚರ್ಯ ಏನಂದರೆ, ಇಲ್ಲಿ ಅವರೆಲ್ಲರಿಗೆ ಕೊಡೋಕ್ಕೆ ಬರುತ್ತೆ ಅಂತಂಥ ದೊಡ್ಡ ದೊಡ್ಡ ಅಪರಾಧಿಗಳಿಗೆ. ಇನ್ನು ಇವರು ಅಪರಾಧಿ ಅಲ್ಲ, ಆರೋಪಿ ಆಗಿರೋ ದರ್ಶನ್ಗೆ ಮಾತ್ರ ಕೊಡೋಕ್ಕೆ ಅಷ್ಟೆಲ್ಲ ನಿಮಗೆ ಕಷ್ಟ ಆಗೋಯ್ತು. ಅವ್ರನ್ನ 24 ಅವರ್ಸು ಕಣ್ಗಾವಲಿನಲ್ಲಿಟ್ರಿ, ಏನೇನೋ ಮಾಡಿದ್ರಿ. ಪಾಪ ಅವರು ಲಾಸ್ಟಿಗೆ ಕೊನೆ ಕ್ಷಣದಲ್ಲಿ ಅದೇನೋ ವಿಷಯ ಕೇಳಿದ್ರು ಬಿಟ್ಟರೋ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಬರೋ ಥರ ಮಾಡಿದ್ರಿ. ಯಾಕೆ? ಅವರು ಕನ್ನಡಕ್ಕೆ ಏನು ಕೊಡುಗೆ ಕೊಟ್ಟೇ ಇಲ್ವಾ? ನಿಮಗೆ ಕೇಳಬೇಕು ಇದನ್ನು. ಒಂದಷ್ಟು ಮಾಧ್ಯಮಗಳು ನಿಮಗೂ ಕೇಳಬೇಕು. ನಾನು ಹೇಳ್ತೀನಲ್ವಾ, ಮಾಧ್ಯಮದವ್ರು ಟಿ ವಿ ನೋಡೋದೇ ಬಿಟ್ಟಿದ್ದೀವಿ ಇತ್ತೀಚೆಗೆ. ಅಷ್ಟು ನೀವು ಇರಿಟೇಟ್ ಆಗಿಬಿಟ್ಟಿದ್ದೀರ. ಇಷ್ಟು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ನೋಡೋಣ ಮುಂದೆ ಏನೇನಾಗುತ್ತೆ ಏನೇನಿಲ್ಲ. ಇದ್ರ ಬದಲು ಮತ್ತು ಧನ್ವೀರ್ ಅವ್ರನ್ನೇನೋ CCB ಪೊಲೀಸರು ಮೊನ್ನೆ ವಿಚಾರಣೆ ಮಾಡಿದ್ರಂತೆ. ಓಕೆ, ಏನೋ ಅವ್ರಿಗೆ ಅನುಮಾನ ಬಂದಿದೆ ಮಾಡಿದ್ದಾರೆ. ಓಕೆ, ಅದರ ಬಗ್ಗೆ ಏನು ತಕರಾರಿಲ್ಲ, ಯಾಕಂದರೆ ಅವ್ರಿಗೆ ಅನುಮಾನ ಬಂದಿದೆ ಮಾಡಿದ್ದಾರೆ. ಬಟ್ ಅನುಮಾನ ಬಂದಿದೆ ಓಕೆ, ಬಟ್ ಬಿಟ್ಟವ್ರು ಯಾರಾದರೂ ಆಗಿರಲಿ, ಒಳಗಡೆ ಹೆಂಗೋಯ್ತು ಫಸ್ಟ್ ನೀವು ಆನ್ಸರ್ ಕೊಡಬೇಕಲ್ವಾ ಜೈಲಧಿಕಾರಿಗಳು. ಅದು ಬಿಟ್ಟು ಬೇರೆಯವ್ರನ್ನ ವಿಚಾರಣೆ ಮಾಡ್ತೀರಾ, ಮಾಡಿ, ಯಾರು ಬೇಡ ಅಂದರು. ಬಟ್ ಹೇಗೋಯ್ತು ಅನ್ನೋದು ನೀವು ಒಂದಷ್ಟು ಸಮರ್ಥನೆ ಕೊಡಬೇಕಲ್ವ ಅದಕ್ಕೆ. ಆದಷ್ಟು ಬೇಗ ಅದಕ್ಕೆ ಸಮರ್ಥನೆ ಕೊಡಿ. ಆಮೇಲೆ ಕೋರ್ಟ್ ಹೇಳಿದೆ, ಅದಕ್ಕೂ ಕೂಡ ವರದಿ ಕೊಡಿ. ಮುಂದೆ ಒಳ್ಳೆಯದಾಗಲಿ ಎಲ್ಲರಿಗೂ. ಯಾರ್ಯಾರು ಇದರ ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಯಾರ್ದು ತಪ್ಪಿಲ್ಲ, ಅದು ಹೇಗೋ ಹೋಗಿದೆ ಅಂದರೆ ವಿಚಾರಣೆ ಆಗಲಿ. ಥ್ಯಾಂಕ್ ಯು, ಧನ್ಯವಾದ.